ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪ್ರತಾಪ್ ಫಿಟ್ನೆಸ್ ಕನ್ನಡಿಗ. ಒಂದು ವೀಕ್ ಆಯಿತು ವೀಡಿಯೋಸ್ ಏನು ಅಪ್ಲೋಡ್ ಮಾಡಿಲ್ಲ ಯೂಟ್ಯೂಬಲ್ಲಿ. ಸೊ ತಪ್ಪನೆ ನೋಡಿದ್ರೆ ನಿಮ್ಗೆ ಅರ್ಥ ಆಗಿತ್ತು ಅನಿಸುತ್ತೆ. ಪಾಪ್ಕಾರ್ನ್ ಚಿಕನ್ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಅಪ್ಪ ನಾನು ಚಿಕನ್ ತಿನ್ನಬೇಕು, ಹೋಗ್ಬಿಟ್ಟು KFCನಾಗೆ ಇಲ್ಲ ಡೊಮಿನೋಸಲ್ಲಿ ಇಲ್ಲ 5 ಸ್ಟಾರಲ್ಲಿ ನಾನು ಚಿಕನ್ ತೊಗೊಂಬ ತಿನ್ನಬೇಕು ಅನಿಸ್ತೈತೆ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ಆಚೆ ಕಡೆ ಹೋಗಿ ತೊಗೊಬಂದರೆ ಕಾಸ್ಟು ಜಾಸ್ತಿ ಆಗುತ್ತೆ. ಅವ್ರು ಏನೇನೋ ಅಂದರೆ ಮಸಾಲೆ ಹಾಕಿ ಎಲ್ಲ ಮಾಡ್ತಾ ಇರ್ತಾರೆ. ನಾವೇ ಮನೇಲಿ ಮಾಡ್ಕೊಡ್ತೀನಿ, ತಿನ್ನಿರಿ ಚೆನ್ನಾಗಿರುತ್ತೆ ಅಂತ ನಾನು ಮಾಡ್ಕೊಡ್ತಾ ಇದ್ದೀನಿ. ಈಗ ತಾನು ಚಿಕನ್ ತೊಗೊಂಬಂದಿದ್ದೀನಿ. ಲೆಟ್ಸ್ ಗೋ. ಇವರು ಸಿಕ್ಕಾಪಟ್ಟೆ ತರಲೆ ಗುರು, ಅದಕ್ಕೆ ಅವ್ನು ಹಂಗೆ ಮಾಡ್ತಾ ಇರ್ತಾನೆ. ಚಿಕನು ನಮ್ಮ ಅಂಗಡಿಯಲ್ಲಿ ತೊಗೊಂಡಿದ್ದು. ಅರ್ಧ KG ಚಿಕನ್ ತೊಗೊಂಬಂದಿನಿ. ಫಸ್ಟ್ ಟೈಮ್ ಮಾಡ್ತಾರಲ್ಲ, ಒಂದು ಅರ್ಧ KG ಹಾಕಿ ಮಾಡೋಣ. ಚೆನ್ನಾಗಿ ಬಂದರೆ ನೆಕ್ಸ್ಟು ಇನ್ನೊಂದು 1 KG ಮಾಡೋಣ. ಯಾಕಂದರೆ ಮನೆಯವರೆಲ್ಲ ತಿನ್ನಬೇಕು. ನಾನು ಡಯಟಲ್ಲಿ ಇದ್ದೀನಿ, ತಿನ್ನೋಕ್ಕಾಗಲ್ಲ. ಮಕ್ಳಿಗೋಸ್ಕರ ಮಾಡ್ತಾ ಇರೋದು. ನೋಡೋಣ ಏನೇನು ಹಾಕ್ತೀನಿ, ಯಾವ ಥರ ಮಾಡ್ತೀನಿ ಎಲ್ಲ ಫುಲ್ ಡೀಟೇಲ್ ಆಗಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಲಾಸ್ಟ್ ಗಂಟೆ ನೋಡ್ರಿ. ನೀವು ನಿಮ್ಮ ಮಕ್ಕಳಿಗೆ ಏನೇನೋ ತಿನ್ನಬೇಕು ಅಂದರೆ ಈ ಥರ ಟ್ರೈ ಮಾಡಿರಿ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೋಡೋಣ. ಫಸ್ಟ್ ಟೈಮ್ ಮಾಡ್ತಾರಂತ ನಾನು ಕೂಡ. ಆದರೆ ನಾನು ಅಡುಗೆ ಮಾಡಿದ್ರೆ ತುಂಬ ಟೇಸ್ಟಿಯಾಗೆ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಟೇಸ್ಟ್ ಇಲ್ಲ ಅಂದರೆ ನಾನು ಅಡುಗೆನೇ ಮಾಡಲ್ಲ. ಎಲ್ಲ ಮೀಲು ಟೇಸ್ಟಿಯಾಗಿ ಮಾಡೋದು. ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ. ಈಗ ತಾನೇ ಚಿಕನ್ ತೊಗೊಬಂದೆ. ಚಿಕನ್ನು ಆಲ್ಮೋಸ್ಟು ಸ್ಕಿನ್ ಔಟ್ ತೊಗೊಳ್ರಿ, ಚೆನ್ನಾಗಿರುತ್ತೆ. ಚಿಕನ್ನು ತೊಗೊಬಂದು ಅದನ್ನು ಚೆನ್ನಾಗಿ ತೊಳ್ಕೊಳ್ರಿ. ಸೊ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ಹಾಕ್ತಾಯಿದ್ದೀನಿ ಚಿಕನ್ನು. ಫಸ್ಟ್ಗೆ ನಾವು ತೊಗೊಬಂದ್ರೆ ಚಿಕನ್ ಚೆನ್ನಾಗಿ ತೊಳ್ಕೊಂಡು ಅದರಲ್ಲೇ ಹಾಕಿ ಇದಕ್ಕೆ ಏನೇನು ಹಾಕ್ತೀರಿ ಅಂತ ತೋರಿಸ್ತೀನಿ. ಜಸ್ಟ್ ಸಿಂಪಲ್ಲೇ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರು. ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಡ್ರಿ, ಜಾಸ್ತಿ ಹಾಕ್ಕೊಂಡು ಹೋಗ್ಬಿಡ್ರಿ. ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ. ಅದಾದಮೇಲೆ ಒಂದು ಸ್ವಲ್ಪ ಮೊಸರು ಹಾಕ್ಕೊತೀನಿ. ಆಲ್ಮೋಸ್ಟ್ ನಮ್ಮ ಮನೇಲೆಲ್ಲ ಮೊಸರು ಇದ್ದೇ ಇರುತ್ತೆ. ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಹಾಕ್ಕೊಂಬಿಟ್ಟು ಸಾಕು. ಅದರಲ್ಲೇ ಪೆಪ್ಪರ್ ಪೌಡ್ರು. ಸೊ ಪೆಪ್ಪರ್ ಪೌಡ್ರು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಳ್ರಿ. ಸ್ವಲ್ಪ ಹಾಕ್ಕೊಂಡು ಅದರಲ್ಲೇ ಮೊಟ್ಟೆ ಹಾಕ್ಕೋಣ. ಹೆಂಗಿದ್ರೇನು ನಮ್ಮ ಮನೇಲಿ ಮೊಟ್ಟೆ ಇರುತ್ತಲ್ಲ, ಅದಕ್ಕೆ ನಾಟಿ ಮೊಟ್ಟೆನೂ ಯೂಸ್ ಮಾಡ್ತೀನಿ. KG ಅಲ್ಲ ಚಿಕನ್ ಇರೋದು, 1 ಮೊಟ್ಟೆ ಹಾಕಿದ್ರೆ ಸಾಕು. 1 KG ತೊಗೊಂಡ್ರೆ 2 ಮೊಟ್ಟೆ ಹಾಕಿ, 1 ಮೊಟ್ಟೆ ಓಲು ಹಾಗೆ ಹಾಕ್ಬೇಡ. 1 ಮೊಟ್ಟೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಡ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರು ಮ್ಯಾರಿನೇಟ್ ಮಾಡಿಕೊಂಡು, ಅದಾದಮೇಲೆ ಏನು ಹಾಕೋಣ, ಒಂದು ಸ್ವಲ್ಪ ಮೈದಾ ತಗೊಂಡು ಮೈದೆಲ್ಲ ಹಾಕಿ ಅದ್ರ ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಅಲ್ಲ ಟ್ರೈ ಮಾಡ್ತಿರೋದು, ಹೆಂಗೆ ಬರುತ್ತೆ ನೋಡೋಣ, ಟೇಸ್ಟ್ ಹೆಂಗೆ ಬರುತ್ತೆ ಅಂತ. ಸೊ ಈ ಥರ ಮ್ಯಾರಿನೇಟ್ ಮಾಡ್ಕೊಳ್ರಿ. ಈ ಥರ ಮ್ಯಾರಿನೇಟ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರು ಇಟ್ಬಿಟ್ಟು ಆಮೇಲೆ ಮಾಡಿರಿ. ಆಮೇಲೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ, ಯಾವ ಥರ ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ವೆಯ್ಟ್ ಮಾಡಿ ಒಂದು 20 ನಿಮಿಷ ಅದು ಮ್ಯಾರಿನೇಟ್ ಮಾಡಲಿ. ಮ್ಯಾರಿನೇಟ್ ಮಾಡಿದ್ದೀನಿ. ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತೈತೆ, ನಾನು ಡಯಟಲ್ಲಿ ಬೇರೆ ಇರೋದಲ್ವಾ. ನನಗೆ ವೇ ಪ್ರೋಟೀನ್ ಒಂದು ಸ್ಕೋಪು, ಒಂದು 250 ಗ್ರಾಮು ಬನಾನಾ ಐತೆ, ಅದ್ರ ಜೊತೆಲೆ ಕ್ರಿಯೇಟಿನ್ ತೊಗೊತೀನಿ. ನಾನು ವರ್ಕೌಟ್ ಮಾರ್ನಿಂಗ್ ಮಾಡ್ಕೊಂಬಿಟ್ಟಿದ್ದೀನಿ. ವರ್ಕೌಟ್ ಸಂಜೆ ಹೋದರೆ ನಾನು ಸಿಕ್ಕಾಪಟ್ಟೆ ಟೈರ್ಡ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಬೆಳಗ್ಗೆನೇ ಹೋಗಿ ಮಾಡ್ಕೊಂಬಿಟ್ಟಿದ್ದೀನಿ. ಇನ್ಮೇಲೆ ಬೆಳಗ್ಗೆನೇ ಮಾಡ್ತೀನಿ, ಸಂಜೆ ಮಾಡೋಕ್ಕಾಗಲ್ಲ. ಸ್ವಲ್ಪ ಇದರಲ್ಲೇ ಮೈದಾ ಹಾಕ್ಕೊಳ್ರಿ. ಒಂದು ಸ್ವಲ್ಪ ಹಾಕ್ಕೊಳ್ರಿ, ಜಾಸ್ತಿ ಹಾಕ್ಕೊಳ್ಕೋಬೇಡ್ರಿ. ಯಾಕಂದರೆ ಅರ್ಧ KG ಅಲ್ಲ ಚಿಕನ್ ಇರೋದು. ಒಂದು ಸ್ವಲ್ಪ ಮೈದಾ ಹಾಕ್ಕೊಂಡು ಅದರಲ್ಲೇ ಪೆಪ್ಪರ್ ಸ್ವಲ್ಪ, ಮತ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟು ಸ್ವಲ್ಪ ಹಾಕ್ಕೊಳ್ರಿ. ಜಾಸ್ತಿ ಹಾಕ್ಕೊಂಡ್ರೆ ಉಪ್ಪಿರುತ್ತೆ. ಅದಾದಮೇಲೆ ಚಿಲ್ಲಿ ಪೌಡ್ರ್ ಸ್ವಲ್ಪ, ಇಷ್ಟೇ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಡ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಆಗಿರ್ತಲ್ಲ ಚಿಕನ್ನು, ಇದರಲ್ಲೇ ಹಾಕ್ಕೊಂಡು ಏನೇನು ಮಾಡಬೇಕಂತ ತೋರಿಸ್ತೀನಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ. ಅದು ಹೆಂಗೆ ಬರುತ್ತೆ ಏನು ಬರುತ್ತೋ ಗೊತ್ತಿಲ್ಲ, ಆದರೆ ಚೆನ್ನಾಗೇ ಮಾಡ್ತೀನಿ. ನೋಡೋಣ, ಲಾಸ್ಟ್ ಗಂಟೆ ನೋಡ್ರಿ, ನೀವು ಟ್ರೈ ಮಾಡಿರಿ. ನಿಮ್ಗೆ ಹೆಂಗೆ ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲೇ ಒಂದು ಕಮೆಂಟ್ ಹಾಕ್ಬಿಡ್ರಿ. ಇದು ಚೆನ್ನಾಗಿದು ಒಂದು ಸ್ವಲ್ಪ ಆಗಲಿ, ಅಂದರೆ ಮ್ಯಾರಿನೇಟ್ ಮಾಡಿರೋದು ಮ್ಯಾರಿನೇಟ್ ಆಗಲಿ. ಒಂದು 10 ನಿಮಿಷ ಆದಮೇಲೆ ಇದರಲ್ಲಿ ಹಾಕ್ಬೇಡ. 20 ನಿಮಿಷ ಮ್ಯಾರಿನೇಟ್ ಮಾಡಿರೋ ಚಿಕನು. ಸೊ ಎಲ್ಲ ಮೈದಲ್ಲಿ ಹಾಕ್ಕೊಂಬೇಡ. ಮೈದಲ್ಲಿ ಹಾಕ್ಕೊಂಡು ಫುಲ್ ಹಾಕ್ಕೊಂಬೇಡ. ಮೈದಲ್ಲೇ ಮಿಕ್ಸ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಮೈದಾ.
ಏನೋ ಇವಾಗ ಬಾಯೆಲ್ಲ ಜಲ್ ಕಾರ್ತಾ ಐತೆ, ಇನ್ನೆಷ್ಟು ಚೆನ್ನಾಗಿ ಬರುತ್ತೋ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ಹಾಕ್ಬಿಟ್ಟು ಮತ್ತೆ ಅದ್ರ ಎಲ್ಲ ಇದ್ರ ನೆತ್ತಿ ಎಲ್ಲ ಒಂದೇ ಸತಿ ನೀರಲ್ಲಿ ಹಾಕ್ಬಿಟ್ಟು ಜಸ್ಟ್ ಇಷ್ಟೇ, ಅದು ಹಿಡಿಬೇಕಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ತಿರೋದು. ಏನಾಯಿತು ಎಲ್ಲ ಸ್ವಲ್ಪ ನೀರಲ್ಲಿ ಹದ್ಬಿಟ್ಟು ಸೈಡಿಗೆ ಇಟ್ಕೊಂಡ್ಬಿಟ್ರೆ, ನೆಕ್ಸ್ಟು ಇನ್ನೊಂದು ಸಲ ಅದರಲ್ಲಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಟ್ಬಿಡ್ರಿ, ಆಗೋಯ್ತು ಅಷ್ಟೇ. ಈಸಿ ಟೇಸ್ಟಿ ನೆಕ್ಸ್ಟ್ ಲೆವೆಲ್ ಗುರು. ನೋಡೋಣ ಹೆಂಗಿರುತ್ತೆ ಅಂತ, ಟ್ರೈ ಮಾಡೋಣ. ಲೋ ಫ್ಲೇಮಲ್ಲಿ ಒಂದೊಂದೇ ಬಿಡ್ತಾ ಇದ್ರೆ ಕಳೆದೋಗ್ತೀರ. ಟೇಸ್ಟ್ ಆ ಥರ ಇರುತ್ತೆ, ನೆಕ್ಸ್ಟ್ ಲೆವೆಲು. ನೋಡೋಣ ಯಾವ ಥರ ಬರುತ್ತೆ ಏನು ಅಂತ ಅಂದ್ಬಿಟ್ಟು ತಿನ್ಸಿ ನೋಡಿಸ್ತೀನಿ. ಹಿಂದೆ ಸೀರಿಯಸ್ಲಿ ಚೆನ್ನಾಗಿ ಬಂದೈತೆ ಗುರು, ನೆಕ್ಸ್ಟ್ ಲೆವೆಲು. ನೋಡೋಣ ಅದೇನಕ್ಕೆ ನೀರಲ್ಲಿ ನಾನು ಆ ಥರ ಮಾಡಿದ್ದಂದರೆ ಆ ಚಿಕನ್ಗೆಲ್ಲ ಹಿಡ್ಕೊಳುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಹಿಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಥರ ಮಾಡಿದ್ದು. ನೋಡೋಣ ಏನೋ ಇವನು ಕಾಯ್ಕೊಂಡಿದ್ದಾನೆ ತಿನ್ಬೇಕಂತ. ಏನೋ ಮಗನೇ ತಿನ್ಬೇಕಾ? ನಾನು ನಿಂಗೆ ಕೊಡಲ್ಲ, ನಾನು ಅಪ್ಪ ಮಾಡಿದ್ರೆ ಚೆನ್ನಾಗಿರ್ತದೆ ಟೇಸ್ಟು. ಸೂಪರಾ? ತಿಂದಿದ್ಯಾ ಅಪ್ಪ ಮಾಡಿದ ಚಿಕನ್ ಯಾವಾಗನಾ? ತಿಂದಿಲ್ಲ? ಇವತ್ತು ತಿನ್ನು ಹೆಂಗಿರ್ತಾರೆ ಅಂತ ನೋಡು. ಪಾಪ್ಕಾರ್ನ್ ಚಿಕನ್ನು ನೀನು ಆಚೆ ಹೋಗ್ಬಿಟ್ಟು ಹೋಟ್ಲ ತಿನ್ನೋ ಬದಲು ಈ ಥರ ಮಾಡ್ಕೊಂಡ್ರೆ ಚಿಕನ್ಗೆ 150 ರೂಪಾಯಿ, ಮಸಾಲೆಗೆ ಒಂದು 50 ರೂಪಾಯಿ, 200 ರೂಪಾಯಿ, ಎಣ್ಣೆಗೆ ಒಂದು 200 ರೂಪಾಯಿ, 250 ರೂಪಾಯಿಗೆ ಅರ್ಧ ಕೆಜಿ ತಿನ್ಬೋದು ನೀನು. ಏನೋ ಹೆಲ್ತಿಯಾಗೂ ತಿನ್ಬೋದು, ಚೆನ್ನಾಗೂ ತಿನ್ಬೋದು. ನೋಡು ಹೆಂಗೈತೆ ಅಂತ. ಇಷ್ಟೇ ಗುರು, ಸಿಂಪಲ್ಲು ಟೇಸ್ಟಿಯಾಗಿ ಈ ಥರ ಮಾಡ್ಕೊಂಡು ತಿನ್ರಿ, ಮಕ್ಳಿಗೂ ಮಾಡಿಸ್ಕೊಂಡು ಕೊಡ್ರಿ, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು. ನಾನು ಫೈನಲ್ ಆಗಿ ಪಾಪ್ಕಾರ್ನ್ ಚಿಕನ್ ರೆಡಿ ಆಯಿತು ನೋಡ್ರಿ. ಆಲ್ಮೋಸ್ಟ್ KFC 5 ಸ್ಟಾರ್ ಎಲ್ಲ ಅದೇ ಥರ ಬಂದೈತೆ ಗುರು ಔಟ್ಪುಟ್ಟು. ನಾನು ಮಾಡಿರೋದು ನಾನೇ ತಿನ್ನಲ್ಲ, ಯಾಕಂದರೆ ನಾನು ಡಯಟಲ್ಲಿ ಇದ್ದೀನಲ್ಲ, ಏನು ತಿನ್ನೋಕ್ಕೋಗಲ್ಲ. ಮಗನೇ ಒಂದು ಪೀಸ್ ತಿನ್ನೋಡು ಮಗನ ಹೆಂಗೈತೆ ಅಂತ ಟೇಸ್ಟು. ಅಪ್ಪ ಮಾಡಿರೋದು ಹೆಂಗೈತೆ ಬಂಗಾರೆ? ಹೆಂಗೈತೆ? ಸೂಪರಾ? ಸೊ ತುಂಬ ಚೆನ್ನಾಗಿ ಬಂದೈತೆ. ನೀವು ಒಂದ್ಸಲ ಟ್ರೈ ಮಾಡಿರಿ, ನಿಮ್ಮ ಮಕ್ಳಿಗೂ ಮಾಡಿಕೊಡ್ರಿ. ಆಲ್ಮೋಸ್ಟು ಹೆಲ್ತಿನೇ ತಿನ್ನಿರಿ. ಆಚೆ ಕಡೆ ಓದಿ ತಿನ್ನೋ ಬದಲು ಈ ಥರ ಮನೇಲಿ ಮಾಡ್ಕೊಂಡ್ರೆ ಎಲ್ಲರೂ ತಿನ್ಬೋದು. ನೋಡಿರಿ ಎಷ್ಟೊಂದು ಬಂದಿದೆ ಅರ್ಧ ಕೆಜಿಯಲ್ಲೇ. ಇದೆಲ್ಲ ತೊಗೊಬೇಕಂದ್ರೆ ಮಿನಿಮಮ್ ಇಲ್ಲಾಂದರೆ 700 ರೂಪಾಯಿ ಆಗುತ್ತೆ. ಇಲ್ಲಿ 300 ರೂಪಾಯಲ್ಲೇ ಈ ಥರ ಮಾಡ್ಕೊಬೋದು. ನೋಡೋಣ ಇರ್ರಿ, ನಮ್ಮ ಅಪ್ಪಗೆ ಕೊಡ್ತೀನಿ. ನಮ್ಮ ಅಪ್ಪಗೆ ಕೊಟ್ಬಿಟ್ಟು ತಿನ್ಸಿ ನೋಡಿಸ್ತೀನಿ ಹೆಂಗೈತೆ ಅಂತ. ನಮ್ಮ ಅಪ್ಪನ ಕೇಳೋಣ. ಅಪ್ಪ ತಿನ್ನೋಡ, ಇದು ಒಂದು ಪೀಸ್ ತಿನ್ನೋಡ ಹೆಂಗೈತೆ ಹೊಸದಾಗ. ಚೆನ್ನಾಗಾಯ್ತಾ? ಸ್ವಲ್ಪ ಟೇಸ್ಟ್ ಕಮ್ಮಿ ಅಂತೆ. ನಮ್ಮ ಅಮ್ಮನ ಕೇಳೋಣ್ರಿ. ಅಮ್ಮ ತಿನ್ನೋಡಮ್ಮ, ನಾನು ಮಾಡಿರೋದು ಹೆಂಗೈತೆ ಅಂತ. ಸ್ವಲ್ಪ ಉಪ್ಪು ಖಾರ ಇಲ್ಲೇನು ಸ್ವಲ್ಪ ಪರವಾಗಿಲ್ಲ. ಚೆನ್ನಾಗಾಯ್ತಾ? ಚೆನ್ನಾಗಾಯ್ತಾ? ಮಗು ಕರೆಕ್ಟಾಗಿ ಹೇಳಮ್ಮ. ಚೆನ್ನಾಗಿ ಬಂದೈತೆ, ನೀವು ಟ್ರೈ ಮಾಡಿರಿ, ಚೆನ್ನಾಗಿ ಬರುತ್ತೆ.